ವಸತಿ ಎಲ್ಲಿ ಹೋದರೂ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀವಲ್ಲ, ಅದು ಭಾಳ ತಪ್ಪು ಅಂತ ಕಾಣುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ಹೇಗಿದ್ರೆ ಏನಪ್ಪಾಜಿ, ನಾವು ಚೆನ್ನಾಗಿದ್ದೀವಿ ಅನ್ನೋದಕ್ಕಿಂತ ನಾವು ಮಾಡೋ ಕೆಲಸದಿಂದ ಜನ ಹೇಗಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಅದೇ ಅಲ್ವಾ ನಮಗೆ ಕೊಡೋ ತೃಪ್ತಿ. ಕರೆಕ್ಟಾಗಿ ಹೇಳಿದೆ ಮಾ. ಗೌರಿ ಅಂದ್ರೆ ಸಾಮಾನ್ಯ, ಅದರಲ್ಲೂ ನನ್ನ ಮಗಳು ಗೌರಿ ಬರೀ ಗೌರಿ ಅಲ್ಲ, ಗೌರಿ IAS. ಅದು ಸರಿ, ಈ ಚಿನ್ಕುರುಳಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ನಮ್ಮ ಜೊತೆಗೆ ಬಂದ್ಲು. ಈಗ ತಾನೇ ನಮ್ಮ ಮುಂದೆನೆ ಬಂದ್ಲಲ್ವಾ, ಎಲ್ಲೋದ್ಲು? ಅವಳೇನು ಕಾಲಿಗೆ ಚಕ್ರ ಕಟ್ಕೊಂಡಿದ್ದಾಳೋ ಏನೋ. ಗೊತ್ತಿಲ್ಲದೆ ತೊಳೆದು ಬಿಟ್ಟೆ. ಹೆಂಗಿದೆ ಬೈಗೆ? ಕಣ್ಣನ್ ತಲೆ ಮೇಲಿದ್ದೇನೋ? ಗೊತ್ತಿಲ್ದಂಗೆ ತುಳ್ದೆ ಬೋಳ್. ಯಾಕೆ ತುಳ್ದೆ ಅಂತ ಕೇಳ್ತಾರೆ. ಏನೇ ಆಯ್ತು? ಯಾಕೆ ಜಗಳ ಮಾಡ್ತಿದ್ಯಾ? ಏನ್ ಇಷ್ಟೊಂದು ಆವಾಜ್ ಹಾಕೋದ್ ಕಲ್ತಿದ್ಯಾ? ಫಸ್ಟ್ ಅವನ ಹತ್ರ ಸಾರಿ ಕೇಳು. ಹಂಗಲ್ಲಮ್ಮ, ನೇಮ್ ಬೋರ್ಡು ಕಾರಿಂದ ಕೆಳಗಡೆ ಬಿದ್ದಿತ್ತು. ಇವನು ಹೋಗಿ ಅದನ್ನ ಮೇಲೆ ಕಾಲಿಕ್ತಿದ್ದಾನೆ. ಇವನು ನಾನು ಸುಮ್ಮನೆ ಬಿಡಲ್ಲ. ನಾನೇ ಯಾಕಮ್ಮ ಸಾರಿ ಕೇಳಿ? ಏ ಮಗ್ನೆ, ಇನ್ನೊಂದ್ಸತಿ ಇನ್ನೇನ ಮಾಡಿದ್ರೆ ನೀನು ಹುಟ್ಲಿಲ್ಲ ಅನ್ಸ್ತೀನಿ. ಭುವಿ, ಏನ್ ಈಗ ರೌಡಿ ಆಗಿ ಬಿಹೇವ್ ಮಾಡ್ತಿದ್ಯಲ್ಲ? ಏನ್ ಬುದ್ಧಿ ಕಲ್ತಿದ್ಯಾ ನೀನು? ಪುಟ್ಟ, ನೀನ್ ಹೋಗು. ಹೋಗಲೇ, ಇನ್ನೊಂದ್ಸತಿ ಬರ್ಬೇಡ ಇಲ್ಗೆ. ಏಯ್, ನನ್ ಮುಂದೆ ಇಷ್ಟು ಲೋಕಲ್ ಆಗಿ ಮಾತಾಡ್ತಿದ್ದೀನಿ. ಎಷ್ಟೇ ಧೈರ್ಯ ನಿನಗೆ? ನಿನ್ಗೆ ಮುದ್ದು ಜಾಸ್ತಿ ಆಗಿದೆ, ಅದಕ್ಕೆ ಹೀಗೆ ಮಾತಾಡ್ತಿದ್ಯಾ? ಅಮ್ಮ, ಅವನ ತಾನೇ ತಪ್ಪು ಮಾಡಿದ್ದು. ಅದಕ್ಕೆ ಆವಾಜ್ ಆಗ್ತೆ. ಸುಮ್ನಿದ್ರೆ ಸರಿ. ಇವಾಗ ತಪ್ಪು ಮಾಡಿದ್ದು ಅಲ್ದೆ ಅವನ ಮೇಲೆ ಹೇಳ್ತೀಯಾ? ಅವನೇನೋ ಗೊತ್ತಿಲ್ಲದೆ ಮಾಡ್ದ, ಆದ್ರೆ ನೀನು ಗೊತ್ತಿದ್ದು ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಲ್ಲ. ಮೊನ್ನೆ ತಾನೇ ನೀನು ಒಬ್ರಿಗೆ ಸ್ಕೂಲಲ್ಲಿ ಹೊಡೆದು ಬಂದಿದ್ಯಾ ತಾನೇ? ಎಲ್ಲ ಗೊತ್ತು ನನಗೆ. ಅಮ್ಮ ಅವಳ ಪಾಡಿಗೆ ಡ್ಯೂಟಿಗೆ ಹೋಗಿ ಬರ್ತಾಳೆ, ನನ್ನ ಗಮನಿಸಲ್ಲ ಅಂತ ಅನ್ಕೊಂಡಿದ್ಯಲ್ಲ? ನನಗೆಲ್ಲ ಗೊತ್ತು. ಯಾಕೆ ಹೀಗೆ ಮಾಡ್ತಿದ್ಯಾ? ಇನ್ನೊಂದ್ಸಲ ಏನಾದರೂ ಹೀಗೆ ಮಾಡಿದ್ರೆ ನಾಲ್ಕನೇ 16 ಒಲೆ ಮೇಲೆ ಕುದೀತಿದೆ ಕೆಂಸಾರು. ದೀಪು, ಓದುವಾಗ ಲಕ್ಷ್ಯ ಪುಸ್ತಕದ ಮೇಲಿರ್ಲಿ. ಸರಿ ಅಮ್ಮ. ದೀಪು, ನಾನು ಹೇಳ್ಕೊಡ್ಲಾ? 1 2 ಬಾಳೆಲೆ 2 3 4. ಸಾಕು. ಇದು ಚಿಕ್ಕ ಮಕ್ಳು ಹಾಡು. ನಾನೀಗ ದೊಡ್ಡೋಳಾಗಿದ್ದೀನಿ. ಅಮ್ಮ, ಗಣಿತ ತುಂಬಾ ಕಷ್ಟ ಆಗುತ್ತಮ್ಮ. ಅಮ್ಮಮ್ಮ, ಕಷ್ಟ ಅಂದ್ರೆ ಎಲ್ಲಾನು ಕಷ್ಟನೇ, ಈಸಿ ಅಂದ್ರೆ ಎಲ್ಲಾನು ಈಸಿನೇ. ಹಂಗಂದ್ರೆ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಈಗ ನಿನ್ನ ಹತ್ರ 6 ಟೊಮೆಟೊ ಇದೆ. ಇದರಲ್ಲಿ ಅಮ್ಮಮ್ಮನಿಗೊಂದು, ಜಲ್ಜಾ ಅಕ್ಕನಿಗೊಂದು, ನನಗೊಂದು. ಈಗ ನಿನ್ನ ಹತ್ರ ಎಷ್ಟು ಉಳಿತು? 1 2 3 ಉಳಿತು. ಹಾ, ಜಾಣೆ. ಇದನ್ನ ನಾವು ಗಣಿತದಲ್ಲಿ ಕಳಿಯೋದು ಅಂತೀವಿ. ಮದ್ವಾಗಿತ್ತು. ಗಣಿತ ತುಂಬಾ ಸುಲಭ ಇದೆ. ಶಾಣೆ. ಈಗ ನಾನೊಂದು ಲೆಕ್ಕ ಹೇಳ್ಕೊಡ್ಲಾ? ಈಗ ಈ 5 ಬದನೆಕಾಯಿ ಪೀಸು ನಾನು ನಿಂಗೆ ಕೊಡ್ತೀನಿ. ಅದಕ್ಕೆ ಇನ್ನಿಷ್ಟು ಸೇರಿಸ್ತೀನಿ. ಈಗ ಇದನ್ನ ಲೆಕ್ಕ ಹಾಕು. 6 7 8 9 10. ಜಾಣೆ. ಇದನ್ನ ಕೂಡ್ಸೋದು ಅಂತಾರೆ. ಕೂಡ್ಸೋದು ಅಂದ್ರೆ ಸಂಕಲನ. ಏನು ಕೂಡ್ಸೋದು ಅಂದ್ರೆ? ಸಂಕಲನ. ಜಾಣೆ. ಹಾಗೆ ಕಳಿಯೋದನ್ನ ವ್ಯವಕಲನ ಅಂತೀವಿ. ಏನ್ ಹೇಳು? ವ್ಯವಕಲನ.
ವಯಕವನ ಅಲ್ಲ, ಅದು ವ್ಯವಕಲನ. ಹೇಳು. ವಯಕವನ. ಏನು ಹೇಳು ಇನ್ನೊಂದ್ಸಲ? ಮಾತೆ ಚಂದ್ರಘಂಟ. ಪಾರ್ವತಿ ಎಷ್ಟು ಧೈರ್ಯವಂತೆ, ಕೊನೆಗೂ ಅಸುರನನ್ನು ಸಂಹಾರ ಮಾಡಿಬಿಟ್ಟಳು. ಇಲ್ಲಿ ಪಾರ್ವತಿ ಕೇವಲ ತನ್ನ ಬಲವನ್ನು ಮಾತ್ರ ಪ್ರಯೋಗಿಸಲಿಲ್ಲ ಚಾಮುಂಡಿ, ಬುದ್ಧಿಯನ್ನು ಉಪಯೋಗಿಸಿದಳು. ಹೇಗೆ ಹೇಳು ನೋಡೋಣ? ಕತ್ತಲಾದಾಗ ಚಂದ್ರನನ್ನೇ ಕರೆದು ಬೆಳಕು ನೀಡಬಹುದು ಎಂದು ಯೋಚಿಸಿದಳು ಅಲ್ಲವೇ? ಬಾವಲಿಗಳು ಸದ್ದಿಗೆ ಹೆದರಿ ಹೋಗುವುದರಿಂದ ಗಂಟೆ ತೂಗಿ ಅವೆಲ್ಲ ಹೆದರುವಂತೆ ಮಾಡಿದಳು. ಸರಿಯಾಗಿ ಹೇಳಿದೆ ಚಾಮುಂಡಿ. ಪಾರ್ವತಿ ತನ್ನ ಭಯವನ್ನೂ ಮೀರಿ ಚಂದ್ರಘಂಟ ಎನಿಸಿಕೊಂಡಳು. ಹೊಸ ಅವತಾರ ಎತ್ತಿ ಜಟಕಾಸುರನಂಥ ಅಸುರನ ಸಂಹಾರ ಮಾಡಿದಳು. ಧ್ಯಾನ ಅವಳಿಗೆ ಧೈರ್ಯ ಕೊಟ್ಟಿತು ಚಾಮುಂಡಿ. ಅದಕ್ಕಿಂತಲೂ ಹೆಚ್ಚಾಗಿ ಅವಳ ಒಳಗಿರುವ ಚೈತನ್ಯ ಜಾಗೃತವಾಗಲು ಸಹಕಾರಿಯಾಯಿತು. ಪಾರ್ವತಿ ತನ್ನಿಂದಾಗದು ಎಂದು ಸುಮ್ಮನಾಗಿದ್ದರೆ, ತನ್ನ ಭಯವನ್ನು ಮೀರಿ ಹೋರಾಡದೇ ಇದ್ದಿದ್ದರೆ ಆ ಜಟಕಾಸುರನಿಂದ ಇಡೀ ಕೈಲಾಸವೇ ನಾಶವಾಗುತ್ತಿತ್ತು. ಗಣಗಳಿಗೆ ತೊಂದರೆಯಾಗುತ್ತಿತ್ತು, ಪಾರ್ವತಿಗೂ ಅಪಾಯವಾಗುತ್ತಿತ್ತು. ಪಾರ್ವತಿಗೆ ಜಗನ್ಮಾತೆ ಆಗುವ ಎಲ್ಲ ಅರ್ಹತೆಗಳೂ ಇವೆ. ದುಷ್ಟ ಸಂಹಾರ ಮಾಡಿ ಎಲ್ಲರನ್ನೂ ಕಾಪಾಡಿ ಬಿಟ್ಟಳಲ್ಲ, ನಾನು ಅವಳಂತೆಯೇ ಆಗಬೇಕು. ಇಟ್ಟವರಿಗೆಲ್ಲ ಸರಿಯಾಗಿ ಪಾಠ ಕಲಿಸಬೇಕು. ಪಾರ್ವತಿಯಂತೆಯೇ ಆಗುವೆಯಾ ಚಾಮುಂಡಿ? ಅನ್ಯಾಯ, ಅಧರ್ಮ, ಅಕ್ರಮಗಳ ವಿರುದ್ಧ ಹೋರಾಡುವೆಯಾ? ನಿನ್ನ ಶಕ್ತಿಯನ್ನು ಗುರುತಿಸಿಕೊಳ್ಳುವೆಯಾ? ಹೌದು, ನಾನು ನೀನು ಹೇಳಿದ್ದೆಲ್ಲ ಮಾಡುತ್ತೇನೆ. ನಾನಿದನ್ನು ಸುಮ್ಮನೆ ಹೇಳುತ್ತಿಲ್ಲ ಯೋಗೀಶ, ನಾನಿದನ್ನು ಚೆನ್ನಾಗಿ ಯೋಚಿಸಿಯೇ ಹೇಳುತ್ತಿದ್ದೇನೆ. ಧ್ಯಾನ, ಯುದ್ಧಾಭ್ಯಾಸ ಇವೆಲ್ಲವನ್ನು ಮಾಡುತ್ತೇನೆ. ನನ್ನ ಅಗತ್ಯ ಎಲ್ಲಿದೆಯೋ ಅಲ್ಲೇ ಹೋಗುತ್ತೇನೆ. ಎಲ್ಲರಿಗೂ ಸಹಾಯ ಮಾಡುತ್ತೇನೆ. ಸರಿ, ಹಾಗಾಗಲು ನಾನು ನಿನಗೆ ಸಹಾಯ ಮಾಡುತ್ತೇನೆ ಚಾಮುಂಡಿ. ನೋಡಿ ಅಣ್ಣ, ಇಲ್ಲೇ ಕಟ್ಸ್ಬೇಕು. ಇರಿ, ನಾನು ಹೇಳ್ತೀನಿ, ಕರೆದು ಬಿಡ್ತೀನಿ. ಲೇ ಮೀನಾ, ಮೀನಾ ಬಾರೆ ಬಾರೆ ಬೇಗ. ಬರಲಿ. ಲೇ ಮೀನಾ, ಹೇಳಿದ್ನಲ್ಲ ನಾನು ಮೇಸ್ತ್ರಿಗಳನ್ನ ಕರ್ಕೊಂಡ್ಬರ್ತೀನಿ ಅಂತ. ನೋಡೋ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಕರ್ಕೊಂಡ್ರೆ ಸಾಕ, ಇಲ್ಲೇ ನಿಲ್ಸಿದಾರಲ್ಲ, ಒಳಗಡೆ ಕರ್ಕೊಬಂದು ಕಾಫಿ ಗಿಫಿ ಕೊಡತ್ತಾನೆ. ಅಣ್ಣ ನಡೀರಿ ಒಳಗಡೆ. ಅದೆಲ್ಲ ಯಾಕಮ್ಮ, ಬೇಸಿಗೆ ಕಾಲ, ಜಾಗ ಯಾವ್ದು ಅಂತ ತೋರಿಸ್ಬಿಟ್ರೆ ಎಸ್ಟಿಮೇಟ್ ಹಾಕಿ ಎಲ್ಲೆಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ತಿಳ್ಕೊಳ್ತೀನಿ. ಇಲ್ಲ ನಾನು ರೂಮ್ ಕಟ್ಸ್ಬೇಕು ಅಂತಿರೋದು. ಬನ್ನಿ, ಇಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ಅಣ್ಣ, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಹಿಂಗೊಂದು ದೊಡ್ಡ ರೂಮ್ ಕಟ್ಸ್ಬಿಡ್ಬೇಕು ಅಂತ. ಅಟ್ಯಾಚ್ ಬಾತ್ರೂಮ್ ಅಲ್ವಾ? ಹ್ಞೂ. ಇಲ್ಲಿ ಒಂದು ದೊಡ್ಡದಾಗಿ ಒಂದು ರೂಮ್ ಮಾಡ್ಬೋದು. ಅಣ್ಣ, ಈಗ ಮಂಚಾನೇ ಮೇನ್ ಅಣ್ಣ. ಈ ಮಂಚ ಹಿಂಗೆ ದೊಡ್ಡದಾಗಿ ಹಿಂಗೆ ಹಾಕ್ಬಿಟ್ರೆ ಅದ್ರ ಸುತ್ತ ಓಡಾಡೋದಕ್ಕೂ ಒಂದು ಸ್ವಲ್ಪ ಜಾಗ ಇರಬೇಕು. ಆ ಥರ ಕಟ್ಕೊಡ್ಬೇಕಣ್ಣ. ಸರಿ,
ಅದೆಲ್ಲ ಮಾಡೋಣಪ್ಪ. ಅಣ್ಣ ಇವಾಗ 1 ಲಕ್ಷ ಅಡ್ವಾನ್ಸ್ ಅಂತ ನಿಮ್ಗೆ ಕೊಡ್ತೀನಿ. ಕೆಲಸ ಶುರು ಮಾಡಿಬಿಡಿ ಆಯ್ತಾ? ಮಿಕ್ಕಿದ ದುಡ್ಡು ಅರೇಂಜ್ ಆಗ್ತಿದ್ದಂಗೆ ನಿಮ್ಗೆ ಕೊಡ್ತಾ ಇರ್ತೀನಿ ಇನ್ಸ್ಟಾಲ್ಮೆಂಟಲ್ಲಿ, ಸರಿನಾ? ಅದು ಕಷ್ಟ ಸೂರ್ಯ, ಮಳೆಗಾಲ ಬರ್ತಾ ಇದೆ, ಅರ್ಧಂಬರ್ಧ ಕಟ್ಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತಪ್ಪ. ಪೂರ ಹಣ ಅಡ್ಜಸ್ಟ್ ಮಾಡಿದ್ಮೇಲೆ ಹೇಳು, ಬಂದು ಕಟ್ತೀನಿ. ಅಣ್ಣ ಎಷ್ಟು ದುಡ್ಡು ಆಗ್ಬೋದು? ಒಂದು 4 ಲಕ್ಷ ಅಡ್ಜಸ್ಟ್ ಮಾಡ್ಕೊ, ತಕ್ಷಣ ಕಟ್ತೀನಿ. ಆಗಲಿ, ನಿಧಾನಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆ ಕಟ್ಟೋದು ಅಂದರೆ ಅಷ್ಟು ಸುಲಭ ಅಲ್ಲ. ಇಲ್ಲಣ್ಣ, ಬೇಗ ಅರೇಂಜ್ ಮಾಡ್ಬಿಡ್ತೀವಿ, ನೀವಂತರ ಕೆಡಿಸ್ಕೊಬಿಡಿ. 1 ನಿಮಿಷ ಅಣ್ಣ, ಇದು ತೊಗೊಳ್ಳಿಣ್ಣ, ಇದು ಇಟ್ಕೊಳ್ಳಿ ನೀವು. ಇದೆಲ್ಲ ಯಾಕೆ ಅಣ್ಣ? ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ, ಬರಲ್ಲ. ಇಟ್ಕೊಳ್ಳಿ. ಆಯ್ತು, ನಾನಿನ್ನು ಬರ್ತೀನಿ. ಥ್ಯಾಂಕ್ಸ್ ಅಣ್ಣ. 4 ಲಕ್ಷ ಆಗತ್ತಲ್ಲೇ. ರೀ ಹೇಳಮ್ಮ. ಈಗ 4 ಲಕ್ಷಕ್ಕೆ ಏನ್ ಮಾಡೋದು? ನಮ್ಮ ಅಪ್ಪನ್ ತಾವ್ ಕೇಳೋಣ. ಅಕಸ್ಮಾತ್ ಅಪ್ಪನ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಈ ಸಕ್ಕರೆದ ಒಡವೆ ಇದೆಯಲ್ಲ ಅದೆಲ್ಲ ಅಡ ಇಟ್ಬಿಡೋಣ. ಮೀನಾ, ಅಡ ಇಟ್ಟರು ಅಷ್ಟು ದುಡ್ಡು ಬರ್ಲಿಲ್ಲ ಅಂತಂದ್ರೆ ಅದನ್ನ ಮಾರ್ಬಿಡೋಣ ಬಿಡು. ಅಯ್ಯೋ, ಬಿದ್ದೋಯ್ತು, ನನ್ನ ಕಣ್ಣು ಬಿದ್ದೋಯ್ತು. ನನ್ನ ಒಡವೆ ಎಲ್ಲ ಒಟ್ಟೋಗುತ್ತಲ್ಲಪ್ಪ, ಏನ್ ಮಾಡೋದೀಗ? ಇದೇನ್ರಿ ಹಿಂಗಾಡ್ತಿದ್ದೀರಾ? ಏನಾಯ್ತು ನಿಮ್ಗೆ? ಯಾಕೆ ಹಿಂಗ್ ನಗ್ತಿದ್ದೀರಾ? ಅಲ್ಲ ರೀ, ಅತ್ತೆ ಒಡವೆ ತಗೊಳ್ಳೋ ಅಂತ ಕಿಟ್ ಬುದ್ಧಿ ನಿಮ್ಗೆ ಯಾಕೆ? ಆ ಒಮ್ಮನು ಕದ್ ನೋಡ್ತಾ ಇದ್ರು, ಅದಕ್ಕೆ ಒಂದು ಸಣ್ಣ ಮಾಂಜ ಕೊಟ್ಟೆ. ಈಗಿಲ್ಲ ಬಿಡು, ಪುಟ್ಬಿಟ್ಟು ಒಂದು ಓಡಾಬಿಟ್ರು. ಏನು ಮಾಡೋದು ಮೀನಾ? 4 ಲಕ್ಷ ಅಂದ್ಬಿಟ್ಟು ಬಾಂಬ್ ಹಾಕ್ಬಿಟ್ಟು ಅದ್ರ ಮೇಲೆ. ಏನೋ ಒಂದು ಮಾಡೋಣ ಬಿಡು, ಬರಿ ಮಾಡ್ಕೊಬಿಡ, ಅಡ್ಜಸ್ಟ್ ಆಗತ್ತೆ. ಆಯ್ತಾ? ಸರಿ ಬಾ, ಒಳಗೋಣ. ಬಿಸಿಲು ಬೆಣ್ಣೆ ಹೋಗಿ ತಿನ್ನಿಸ್ತದೆ, ನಡಿ. ಅಷ್ಟರಲ್ಲಿ 10 ತಿಂಡಿನ ರೋಬೋಟ್ ಸ್ಪೀಡಲ್ಲಿ ಮಾಡಿದ್ಯಲ್ಲ ನೀನು. ಅದಕ್ಕೆ ಹೇಳಿದ್ ರೋಬೋಟ್ ಅಂತ. ಎಲ್ರೂ ಇಂಪ್ರೆಸ್ ಆಗ್ಲಿ ಅಂತಾನೆ ಅಷ್ಟೊಂದೆಲ್ಲ ತಿಂಡಿಗಳನ್ನ ಮಾಡಿದ್ದು. ನಿಮ್ಮ ಲವ್ವರ್ ಬಾಯ್ ಅವತಾರಕ್ಕೆ ಸಾಥ್ ಕೊಡೋದಕ್ಕಲ್ಲ, ನಾನು ನಿಜಕ್ಕೂ ನಿಮ್ಗೋಸ್ಕರನೇ ಮಾಡಿದ್ದು, ಅದು ಪ್ರೀತಿಯಿಂದ. ಬೆಳಗಿನ ಜಾವ ಬೇಗ ಎದ್ದು ಅತ್ತೆ ಹತ್ರ ನಿಮ್ಗೆ ಏನೇನು ತಿಂಡಿ ಇಷ್ಟ ಅಂತ ಕೇಳ್ಕೊಂಡೆ. ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ನಿಮ್ಗೋಸ್ಕರ ಎಲ್ಲ ತಿಂಡಿನೂ ಮಾಡಿದೆ. ಸಾಯಿಬ್ರೆ, ನಿಮ್ಗೋಸ್ಕರ. ಅಲ್ಲ, ನೀವ್ ನನ್ಗೆ ರೋಬೋಟ್ ತರ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಅದ್ ಯಾವ ರೋಬೋಟು ಈ ತರ ಎಲ್ಲ ತಿಂಡಿ ಕೊಡುತ್ತೆ? ತೋರಿಸಿ ನೋಡೋಣ. ಮನಸ್ಸಿರೋ ಮನುಷ್ಯರು ಮಾತ್ರ ಈ ತರ ಎಲ್ಲ ತಿಂಡಿ ಮಾಡೋದಕ್ ಸಾಧ್ಯ, ಅರ್ಥ ಆಯ್ತಾ? ಸಾಕ್ ನಿಲ್ಸು. ಲಾರ್ಡ್ಸ್ ಕೇಸಲ್ಲಿ ನಿನ್ನ ನಿರಪರಾಧಿ ಅಂತ ಪ್ರೂವ್ ಮಾಡಿದ ತಕ್ಷಣ ನಿನ್ ಮನ್ಸು ಕಂಟ್ರೋಲ್ ಕಳ್ಕೊಂಡ್ಬಿಡ್ತಾ? ಅಲ್ಲ, ನಿಜವಾಗ್ಲೂ ನಾನು ಹೆಂಡತಿ ಆಗ್ಬೇಕು ಅಂತ ಆಸೆ ಬಂದ್ಬಿಡ್ತಾ? ಹಲೋ ಮಿಸ್ಟರ್ ಅಜಿತ್ ನಾರಾಯಣ್ ಅವರೇ, ನನ್ನ ಮನಸ್ಸು ಅಷ್ಟೊಂದು ವೀಕ್ ಅಲ್ಲ. ಒಂದು ವೇಳೆ ನೀವಾಗೆ ನೀವ್ ನನ್ನ ಲವ್ ಮಾಡಿದ್ರು ನನಗಂತೂ ನಿಮ್ ಮೇಲೆ ಯಾವ್ದೇ ಕಾರಣಕ್ಕೂ ಪ್ರೀತಿ ಹುಟ್ಟಲ್ಲ. ಅದು ನಿಮ್ ತಲೆಗೆ ಹಾಕೊಳ್ಳಿ. 9 ತಿಂಗಳಾದ್ಮೇಲೆ ಈ ಮನೆ ಬಿಟ್ಟು ಹೋಗ್ಬೇಕಾದವಳು, ಅದ್ ನನಗೆ ಚೆನ್ನಾಗಿ ನೆನಪಿದೆ. ಮತ್ ನನಗೆ ನಿಜವಾಗ್ಲೂ ಇಂಪ್ರೆಸ್ ಮಾಡೋದಕ್ಕೆ ಅಂತ ಯಾಕೆ ಅಷ್ಟೊಂದು ತಿಂಡಿ ಮಾಡಿದೆ? ಆವಾಗ ನಮ್ಮಿಬ್ರದ್ದು 9 ತಿಂಗಳ ಸಂಬಂಧ ಅಂತ ಮರ್ತೋಗಿತ್ತ ತಮ್ಗೆ? ಸ್ವಾಮಿಗಳೇ, ಅದು ನಂಗೆ ಯಾವಾಗ್ಲೂ ನೆನಪಿರುತ್ತೆ. ಅದನ್ನ ನೀವೇ ಒಂದೊಂದ್ಸಲ ಮರ್ತೋಗ್ತಿರ್ತೀರಾ ನೋಡಿ, ನೀವ್ ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಡೀ ಊರೇ ನನ್ನ ನಡ್ತೆಗೆಟ್ಟವಳು ಅಂದಾಗ ನೀವ್ ನನ್ನ ಬೆನ್ನಿಂದೆ ನಿಂತ್ರಿ. ನನಗೆ ಧೈರ್ಯ ಕೊಟ್ರಿ, ಅಕ್ಕರೆ ತೋರ್ಸಿದ್ರಿ, ಆರೈಕೆ ಮಾಡಿದ್ರಿ, ಕಾವಲಿಗೆ ನಿಂತ್ರಿ. ಬರೀ ನೋವೇ ತುಂಬಿದ ಕಣ್ಣಲ್ಲಿ ನಗುನ ತರಿಸಿದ್ರಿ. ನಾನು ಕೂಡ ಆ ಸೀತೆ ಅಷ್ಟೇ ಪವಿತ್ರಳು ಅಂತ ಸಾಬೀತು ಮಾಡಿದ್ರಿ. ನಾನು ಕಳ್ಕೊಂಡಿದ್ದ ಗೌರವಕ್ಕಿಂತ ಹೆಚ್ಚು ಗೌರವ ತಂದ್ಕೊಟ್ರಿ. ಅದಕ್ಕೆ ನೀವು ಬರೀ ಬಾಯಿ ಮಾತಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು ಅನ್ನಿಸ್ತು. ನನ್ನ ಕೃತಜ್ಞತೆನ ನೀವಿಷ್ಟಪಡೋ ತಿಂಡಿ ಮೂಲಕ ತಿಳಿಸೋಣ ಅಂತ ಪ್ರಯತ್ನ ಪಟ್ಟೆ ಅಷ್ಟೆ.
ಸಾರಿ, ಈ ವಿಚಾರ ತಿಳ್ಕೊಳ್ದೆ ನಿಮ್ಮಲ್ಲಿ ಕೂಗಾಡಿದ್ದಕ್ಕೆ. ಬಿಡಿ ಸಾಹೇಬ್ರೆ, ನಿಮ್ಮ ಕೈಲಿ ಬೈಸ್ಕೊಂಡು ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಮೊದಲಿನ ಹಾಗೆ ವೆರಿ ರೊಮ್ಯಾಂಟಿಕ್ ಆಗಿ ನಡ್ಕೋಬೇಕು. ಆ್ಯಸ್ ಯೂಶುವಲ್ ಕರ್ಸಿಫ್ ಬಿಟ್ಟು ಹೋಗ್ತೀರಾ, ನಾನು ರೀ ಅಂತ ಬರ್ತೀನಿ ಅಷ್ಟೇ ತಾನೆ. ನೀವು ಹೋಗಿ ನಾನು ತಗೋಬರ್ತೀನಿ. ಅದು ಕೇಳಿ ಸ್ವಾಮಿ, ಆ ಕಾರ್ತವೀರ್ಯನ ಸೊಕ್ಕಿನ ನುಡಿಗಳನ್ನು ಮೈಯ ತುಂಬ ಬರೀ ದುರಹಂಕಾರವೇ ತುಂಬಿಕೊಂಡಿದೆ. ಚಕ್ರವರ್ತಿ ಎಂದ ಮಾತ್ರಕ್ಕೆ ಎಲ್ಲ ಅಂಕೆಗಳನ್ನು ಮೀರುತ್ತೇನೆ ಎನ್ನುವ ಭ್ರಮೆಯಲ್ಲಿದ್ದಾನೆ ಆ ಮೂಢ. ಅವನು ಮೊದಲಿನಿಂದಲೂ ಹಾಗೆಯೇ ಅಲ್ಲವೇ ದೇವಿ? ಅಹಂಕಾರವೇ ಅವನ ವ್ಯಕ್ತಿತ್ವಕ್ಕೆ ಭೂಷಣ ಎಂದುಕೊಂಡಿದ್ದಾನೆ. ಇವನು ಏನು ಮಾಡುವುದಕ್ಕೂ ಹಿಂದೆ ಮುಂದೆ ನೋಡುವವನಲ್ಲ. ಇವನಿಂದ ರೇಣುಕೆಗೆ ಸಮಸ್ಯೆಯಾಗುತ್ತದೆ ಎನ್ನುವುದಂತೂ ಸತ್ಯ ಸ್ವಾಮಿ. ರೇಣುಕೆ ಇವನಿಂದಾಗುವ ಅಪಾಯದಿಂದ ತಪ್ಪಿಸಿಕೊಳ್ಳಬೇಕು ಎಂದರೆ ಜಮದಗ್ನಿ ರೇಣುಕೆಯ ಜೊತೆಗೂಡಬೇಕು. ಚಿಂತಿಸಬೇಡ ದೇವಿ. ಕಾರ್ತವೀರ್ಯನ ಮಾತುಗಳು ಅಪಾಯಕಾರಿಯಾಗಿ ಕಂಡುಬಂದರೂ ಸಹ ಪ್ರತಿ ಬಾರಿಯೂ ರೇಣುಕೆಯ ವಿಚಾರದಲ್ಲಿ ಅವನು ಸೋತಿದ್ದ. ಈ ಬಾರಿಯೂ ಅವನ ಹಣೆ ಬರಹದಲ್ಲಿ ಸೋಲೆ ಬರೆದಿರಬಹುದಲ್ಲವೇ? ಅವನ ಹಣೆ ಬರಹವೇ ಬದಲಾಗಿ ಬಿಟ್ಟರೆ ಏನು ಮಾಡುವುದು ಸ್ವಾಮಿ? ರೇಣುಕೆ ಜಮದಗ್ನಿ ಜೊತೆ ಆಗುವುದು ಅತ್ಯಗತ್ಯ. ಆದರೆ ಇಲ್ಲಿ ಜಮದಗ್ನಿ ತನ್ನದೇ ಲೋಕದಲ್ಲಿ ಅವನದೇ ಚಿಂತೆಯಲ್ಲಿದ್ದಾನೆ. ರೇಣುಕೆಯ ಬಗ್ಗೆ ಅವನ ಲಕ್ಷ್ಯವೇ ಇಲ್ಲದಾಗಿದೆ. ಅವಳ ತೊಳಲಾಟವನ್ನು ನಾನು ಅರ್ಥೈಸಿಕೊಳ್ಳಬಲ್ಲೆ. ಕಾರ್ತವೀರ್ಯನ ಹಿಂಸೆಯನ್ನು ಅವಳು ಹೇಗೆ ಸಹಿಸುತ್ತಾಳೆ? ಇವೆಲ್ಲವನ್ನು ಜಮದಗ್ನಿಯೊಂದಿಗೆ ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿದ್ದಾಳೆ ಸ್ವಾಮಿ. ಇದನ್ನು ಎಲ್ಲಿಗೆ ಹೋಗಿ ತಲುಪುತ್ತದೋ ನಾ ಅರಿವೆ. ದೇವಿ, ತಾಯಿಯಾಗಿ ನಿನ್ನ ಚಿಂತೆ ಸಮಂಜಸ. ಆದರೆ ಇಷ್ಟು ಚಿಂತಿಸುವ ಅವಶ್ಯಕತೆ ಇದೆ. ಮುಂದೇನಾಗಬೇಕೋ ಅದೇ ಆಗುತ್ತದೆ. ನನ್ನ ಮನದ ಆತಂಕವನ್ನು ಕೊನೆಗೊಳಿಸಲು ಸಾಧ್ಯವಾಗುತ್ತಿಲ್ಲ ಸ್ವಾಮಿ. ಇದಕ್ಕೆಲ್ಲ ನಾನೇ ಒಂದು ಅಂತ್ಯ ಮಾಡುತ್ತೇನೆ. ಇಲ್ಲವಾದರೆ ಏನಾಗುವುದೋ ಏನು ಎನ್ನುವ ಆತಂಕ ನನ್ನನ್ನು ಪ್ರತಿ ಕ್ಷಣವೂ ಕಾಡುತ್ತಲೇ ಇರುತ್ತದೆ. ಬೇಡ ದೇವಿ, ಈ ನಿನ್ನ ನಿರ್ಧಾರ ಸರಿಯಲ್ಲ. ನೀನು ಪರಮೇಶ್ವರ. ಭೂಮಿಯಲ್ಲಿ ಜನಿಸಿರುವ ಆ ನಿನ್ನ ಅಂಶಗಳಲ್ಲಿ ನಿನ್ನ ಶಕ್ತಿಯೇ ತುಂಬಿಕೊಂಡಿದೆ. ಈಗ ಅಲ್ಲಿ ಏನಾಗುತ್ತಿದೆಯೋ ಅದನ್ನು ಹಾಗೆಯೇ ಆಗಲು ಬಿಡು. ಇಂತಹ ಕ್ಷಣದಲ್ಲಿ ನಿನ್ನ ಮಧ್ಯಂತರ ಪ್ರವೇಶ ಸಮಂಜಸವಲ್ಲ. ಅವರೇ ಇದೆಲ್ಲವನ್ನೂ ನೋಡಿಕೊಳ್ಳುತ್ತಾರೆ. ನೀನು ಅದೆಲ್ಲವನ್ನೂ ನೋಡುತ್ತಾ ಸಾಗಬೇಕಂತ. ಪ್ರತಿ ಬಾರಿಯೂ ಸಮಸ್ಯೆ ಉದ್ಭವಿಸಿದಾಗೆಲ್ಲ ನೀನೇ ಹೋಗಿ ಪರಿಹಾರ ನೀಡುತ್ತಿದ್ದರೆ ಅವರಲ್ಲಿರುವ ನಿನ್ನ ಶಕ್ತಿಗೆ ಕೆಲಸವೇನು ದೇವಿ? ಅವರ ಧರೆಯಲ್ಲಿ ಜನಿಸಿರುವ ದೈವ ಸ್ವರೂಪಿ ಮಾನವರು. ಅವರನ್ನು ಅವರ ಪಾಡಿಗೆ ಬಿಡಬೇಕು. ಆಗಲ್ಲ ಅವರಲ್ಲಿರುವ ಶಕ್ತಿಗೆ ಒಂದು ಬೆಲೆ. ಆಗಲೇ ಭೂಮಿಯ ಮೇಲಿನ ಅವರ ಹುಟ್ಟಿಗೆ ನ್ಯಾಯ ಒದಗಿದಂತಾಗುತ್ತದೆ. ಇದು ಸಾಮಾನ್ಯವಾದ ಆತ್ಮ ಅಲ್ಲ. ಆ ನಾಗಕನ್ಯೆಯ ಸಾವಿರ ವರ್ಷಗಳ ಹಿಂದಿನ ಆತ್ಮ. ಹೀಗಾಗಿ ಶಕ್ತಿ ಅವ್ರಿಗೆ ವಿಪರೀತವಾಗೇ ಇರುತ್ತೆ. ಎಲ್ಲರೂ ಬಂದರೆ ಅನಾನುಕೂಲ ಆಗುತ್ತೆ ಹೊರತು ಉಪಯೋಗ ಆಗೋದಿಲ್ಲ. ಹಾಗಾಗಿ ನಾನು ಒಬ್ಬನೇ ಹೋಗ್ತೀನಿ. ಹೌದು, ಬುದ್ಧಿಗಳು ಇಷ್ಟು ಹೇಳ್ತಾ ಇದ್ದಾರೆ ಅಂತಂದರೆ ಏನಾದರೂ ಮಹತ್ತರವಾದ ಕಾರಣ ಇದ್ದೇ ಇರುತ್ತೆ. ಸುಮ್ಮನೆ ನಾವು ಹೋಗಿ ನಮ್ಮಿಂದಾಗಿ ಅವ್ರಿಗೆ ತೊಂದರೆ ಆಗಬಾರ್ದು ಅಲ್ವಾ? ಅದು ಅಲ್ಲದೆ ಇಂಥ ಆತ್ಮಗಳನ್ನ ಎದುರಿಸೋ ಶಕ್ತಿ ಬುದ್ಧಿಗಳಿಗಿರೋ ಹಾಗೆ ನಮಗಿಲ್ಲ. ನಮ್ಮಿಂದಾಗಿ ಬುದ್ಧಿಗಳಿಗೆ ತೊಂದರೆ ಆಗಬಾರ್ದಲ್ವಾ? ಆದರೆ ಆ ಚಿತ್ರಬಲ್ಲೆಯಿಂದ ಬುದ್ಧಿಗಳಿಗೆ ಏನೂ ಆಗೋದಿಲ್ವಾ? ನೋಡಿ, ಆದಷ್ಟು ಬೇಗ ಈ ಸಮಸ್ಯೆಗೆ ಅಂತ್ಯ ಹಾಡಬೇಕಾಗಿದೆ. ಹೀಗೆ ಅಂತೂ ಬಿಡೋದಕ್ಕೆ ಸಾಧ್ಯ ಇಲ್ಲ. ಸ್ಥೂಲವಾಗಿ ಚಿತ್ರವಲ್ಲಿಯ ಸಮಸ್ಯೆ ಏನು ಅನ್ನೋದು ನನಗೆ ಅರ್ಥ ಆಗಿದೆ. ದಿಗ್ಬಂಧನದಲ್ಲಿದ್ದ ಆತ್ಮ ಹೊರಗೆ ಬಂದಿರೋದಂತೂ ಸತ್ಯ.
ಹೀಗಾಗಿ ಆತ್ಮದ ಮನಸ್ಥಿತಿ ಹೇಗಿದೆ, ಏನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಅವಳ ದಿಗ್ಬಂಧನ ಆಗಿದ್ದು ಹೇಗೆ, ಅವಳು ಹೊರಗೆ ಬಂದಿದ್ದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಅವಳ ಆತ್ಮದ ಮುಕ್ತಿಯ ಮಾರ್ಗ ಹೇಗೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಿರೋ ಏಕೈಕ ದಾರಿ ಅಂತಂದರೆ ಚಿತ್ರವಲ್ಲಿನೇ ಮಾತಾಡ್ಸೋದು. ನಾವಿಲ್ಲಿಗೆ ಬಂದಿರೋದು ಪೃಥ್ವಿ ತತ್ವದ ಕೀಲಿ ಕೈನ ಪಡ್ಕೊಳಕ್ಕೆ. ಆದ್ರೆ ನಾವ್ ಏನಾಯ್ತಕ್ಕ? ಯಾಕೆ ಸುಮ್ಮನಾದ್ರಿ? ನಾವು ಎಚ್ಚರವಾಗಿರ್ಬೇಕು, ಇಲ್ಲಿ ಅಪಾಯ ಇದೆ. ಅಯ್ಯೋ ಹೌದಾ? ಹಾಗಿದ್ರೆ ಏನ್ ಮಾಡ್ಬೇಕು? ಏನಪ್ಪ ಇಷ್ಟೊಂದು ಖುಷಿಯಾಗಿದ್ಯಾ? ನಿಮ್ ಶೆಟ್ರು ಬಂದು ರಿಸೆಪ್ಷನ್ ಸೆಟ್ ಮಾಡ್ಬಿಟ್ರು ಅಂತನಾ? ರೆಕ್ಕೆ ಎಲ್ಲ ಬಂದ್ಬಿಟ್ಟಿದೆ ನಿನ್ಗೆ? ಏನೇ ನಾನ್ ಮಾತ್ರ ಖುಷಿಯಾಗಿರೋದಾ? ನಿನ್ ಖುಷಿಯಾಗಿಲ್ವಾ? ಅಲ್ಲ, ನನ್ಗ್ಯಾಕೋ ಖುಷಿ ಆಗುತ್ತೆ. ನಿನ್ ಕೈ ಹಿಡ್ಕೊಂಡು ಎಲ್ರಿಗೂ ಅಂತ ಕಿಸ್ಕೊಂಡು ನಿನ್ ಪಕ್ಕ ನಿಂತ್ಕೋಬೇಕಂದ್ರೆ ತುರ್ಕೆ ಸುತ್ತ ಉಚ್ಕೊಂಡಂಗಾಗುತ್ತೆ ನನ್ಗೆ. ಶೆಟ್ರು ರಿಸೆಪ್ಷನ್ ಅನೌನ್ಸ್ ಮಾಡಿದಾಗ ಏನು ಮಾತಾಡಿಲ್ಲ, ಇವಾಗೇನು ಹೊಸ ಡ್ರಾಮಾ ನಿಂದು? ನಿಮಗೆಲ್ಲ ಬೇರೆಯವ್ರ ಒಪಿನಿಯನ್ ಕೇಳಿ ಅಭ್ಯಾಸನೇ ಇಲ್ವಲ್ಲ. ಆ ಶೆಟ್ಟಿನೂ ಅಷ್ಟೇ, ಬಂದ ರಿಸೆಪ್ಷನ್ ಮಾಡ್ತಾ ಇದೀನಿ ಅಂತ ಹೇಳಿ ಹೊರಟ್ಬಿಟ್ಟ. ನನ್ನ ಹತ್ರ ಬಂದು ರಿಸೆಪ್ಷನ್ ಮಾಡ್ತಾ ಇದ್ದೀನಿ, ನಿಂಗೆ ಒಪ್ಪಿಗೆ ಇದೆಯಾ? ಅದೆಲ್ಲ ಏನು ಕೇಳಿಲ್ಲ. ಅಲ್ಲ, ನಿಮ್ಗೆಲ್ಲ ಹೆಂಗೆ ಗೊತ್ತಾ? ನೀವು ಹೇಳಿದ ತಕ್ಷಣ ಸಿಂಗಾರವಾಗಿ ರೆಡಿ ಆಗಿಬಿಡ್ಬೇಕು, ಪಟ್ಟದ ಗೊಂಬೆ ಹತ್ರ ಬಂದು ನಿಂತ್ಕೊಂಡ್ಬಿಡ್ಬೇಕು. ಇವಾಗಲೂ ಅಷ್ಟೇ, ಅವನು ನಮ್ಮ ರಿಸೆಪ್ಷನ್ ಮಾಡ್ತಿರೋದು ಅವ್ನ ಪ್ರೆಸ್ಟೀಜ್ ಜಾಸ್ತಿ ಆಗಲಿ ಅಂತ, ನಮಗೋಸ್ಕರ ಏನಲ್ಲ. ಅವ್ನು ಬೇಳೆ ಬೇಯಿಸ್ಕೊಳಕ್ಕೆ ನಮ್ಮನ್ನು ಯೂಸ್ ಮಾಡ್ಕೋತಾನೆ. ನೀನು ಬರಗಿಟ್ಟು ಅಂತಾರೆ ಅನ್ಕೊಂಡು ನಿಂತಿದ್ದೆ. ನೀನು ಏನಂತ ಅನ್ಕೊಂಡಿದ್ಯಾ? ಅವ್ರು ರಿಸೆಪ್ಷನ್ ಅನೌನ್ಸ್ ಮಾಡ್ಬೇಕಾದ್ರೆ ನನಗೆ ಇಷ್ಟ ಇಲ್ಲ, ನಿಮ್ಮ ಪಕ್ಕ ಇಟ್ಕೊಳ್ಳಿ ಇಷ್ಟ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಮನ್ಸೋಡ ಆಸೆ ಇಟ್ಕೊಂಡು ಇವಾಗ ಒಳ್ಳೆ ಡ್ರಾಮಾ ಮಾಡ್ತಿದ್ಯಾ. ನನಗ ಆಸೆ ಯಾರ ಮೇಲೆ? ನನ್ನ ಮೇಲೆ. ಅಯ್ಯೋ ಅಯ್ಯೋ ದೇವ್ರೆ, ಈ ಮಾತನ್ನು ಕೇಳೋ ಬದಲು ದೇವ್ರೆ ಒಂದು ನೀನೆಲ್ಲ ಕರ್ಕೊಂಡ್ಬಿಡು, ಇಲ್ಲ ನನ್ನ ಚಂದದ ಕಿವಿಗಳನ್ನ ತಗೊಂಡ್ಬಿಡು. ಡವ್ ಮಾಡ್ಕೊಂಡೆ ಒಳಗೊಳಗೆ ಲವ್ ಮಾಡ್ತಿದ್ಯೋ. ನಿನಗೆ ಲವ್ ಮಾಡೋದು ಅರ್ಥ ಗೊತ್ತೇನೋ? ನನಗೆ ಬರೀ ಹೊಡೆಯೋದು ಬಡಿಯೋದು ಇಷ್ಟೇ ಗೊತ್ತಿರೋದು. ನನ್ನ ಜೊತೆ ರಿಸೆಪ್ಷನ್ ಬೇರೆ. ನನ್ನ ಜೊತೆ ಅಲ್ಲಪ್ಪ, ಶೆಟ್ರ್ ಮುಂದೆ ಮಾತಾಡ್ಬೇಕಾಗಿತ್ತು. ಇವಾಗೇನು ಕೋರ್ಟ್ ಡ್ರಾಮಾ ಶುರು ಮಾಡಿದ್ಯಾ? ಅಂದ್ರೆ ನಿನ್ನ ಪ್ರಕಾರ ನಾನು ಆ ಶೆಟ್ಟಿ ಹತ್ರ ವಾದ ಮಾಡ್ಬೇಕು, ಅದನ್ನ ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯ. ಡೋಂಟ್ ವರಿ ಕಣೋ, ನೆಕ್ಸ್ಟ್ ಟೈಮ್ ನಿಮ್ಮ ಇಡೀ ಕಾಂದಲ್ಲಿ ಕೇಸ್ ಹಾಕ್ತೀನಿ ನಾನು. ಎಲ್ಲರೂ ಒದ್ದು ಒಳಗಡೆ ಕಳಿಸ್ತೀನಿ ನಾನು. ಏಯ್ ನೋಡು, ಜಗಳ ಮಾಡಬಾರ್ದು ಅಂತ ಆಗಿದ್ದು ಸುಮ್ಮನೆ ನಾನು, ಹೋರಾಡಬೇಡ. ಇವಾಗೇನಪ್ಪ, ನೀವು ರೌಡಿ ಫ್ರೆಂಡ್ಸ್ ಎಲ್ಲ ಕರೆಸಿ ತಿನ್ಸಿ ಕುಡಿಸಿ ಕುಣಿಸಿ ಅವರೆಲ್ಲ ಒಂದು ಹ್ಯಾಪಿ ಕಪಲ್ಸ್. ನೀನು ಹೇಳಿ ಹೋಗ್ಬೇಕು, ಇದಂದ್ರೆ ರೌಡಿಗಳ ಸರ್ಕಸ್ ಶೋ ಅಲ್ಲ. ಈ ಮನೇಲಿ ಹೇಳೋರು ಕೇಳೋರು ಯಾರೂ ಇಲ್ಲ, ಎಲ್ಲ ಅವ್ರಿಗೆ ಡಿಸಿಷನ್ ತಗೊಳ್ಳೋರಾಗ್ಬಿಟ್ರು. ಅವ್ನು ಯಾವನು ಬಂದಂತೆ ರಿಸೆಪ್ಷನ್ ಮಾಡ್ತೀನಿ ಅಂತ ಹೇಳಿದಂತೆ ಇವರೆಲ್ಲೂ ಒಪ್ಕೊಂಡ್ಬಿಟ್ರಂತೆ. ಯಾವನಲ್ಲ ಕಣೆ, ಅವ್ರ ಶೆಟ್ರು ನಮ್ಮ ಬಾಸ್ ಅವರು. ನಿನಗೆ ಬಾಸ್ ಅವರು, ನನಗಲ್ಲ. ಏನೇ ಇವಾಗ ರಿಸೆಪ್ಷನ್ ಬೇಡವಾ, ಕ್ಯಾನ್ಸಲ್ ಮಾಡೋಣವಾ?
ನಾನೆಲ್ಲ ಗೆಲ್ದೆ ರಿಸೆಪ್ಷನ್ ಮಾಡ್ಕೊಳ್ಳೋಣ ನನಗೆ ಬೇಕಾಗಿರೋನ ಕರಿಬೋದಾ? ಇಲ್ಲ ಕಣೆ, ಇಷ್ಟೊತ್ತು ಬೈತಿದ್ದೆ, ಲೆಕ್ಚರ್ ಕೊಡ್ತಿದ್ದೆ, ಇವಾಗೇನೆ ಸಡನ್ ಆಗಿ ಎಲ್ಲರನ್ನ ಕರೀಲ ಅಂತ. ಓಸಿ ತಾಳಿ ಕಟ್ಟಿದ್ಯಲ್ಲಪ್ಪ, ಬಿಡು ನಮ್ಮನೆಯವರು ಬಂದು ಸ್ವಲ್ಪ ಭರ್ಜರಿ ಊಟ ಮಾಡ್ಕೊಂಡು ಹೋಗ್ಲಿ. ಆಮೇಲೆ ತುಂಬಾ ಜನ ನೀನ್ ಕರಿಯಲ್ಲ, ನೀನ್ ಹೆದರ್ಕೋಬೇಡ. ಒಬ್ರೇ ಒಬ್ರು ಕ್ಲೋಸ್ ಫ್ರೆಂಡ್ VIP. ಕರಿಯಮ್ಮ ಕರಿ, ಯಾರು ಬೇಡ ಅಂದ್ರು? ನಿನ್ನ VIP ಫ್ರೆಂಡ್ಸು, ನಿನ್ನ ಖಾನ್ದಾನು, ನಿನ್ನ ಫ್ರೆಂಡ್ಸು, ಎಲ್ಲರನ್ನ ಕರಿ. ಹೆಣ್ಣಂತೂ ಫುಲ್ ಆಗಿರುತ್ತೆ. ಥ್ಯಾಂಕ್ಸ್ ಗುರು, ಥ್ಯಾಂಕ್ ಯು ಸೋ ಮಚ್. ನೀವು ನೋಡಬೇಕು ಎಷ್ಟು ಸಖತ್ತಾಗಿದೆ ಅಂದರೆ. ಬ್ರೋ, ಇದೇ ನಮ್ಮನೆ ಟೆರೆಸ್ಸು. ಹೇಗಿದೆ ವ್ಯೂ? ವಾವ್, ಆಕಾಶ, ಸ್ಟೋನ್ ಬೆಂಚ್, ನೈಸ್ ವ್ಯೂ, ಇಟ್ಸ್ ಬ್ಯೂಟಿಫುಲ್. ಯಾ ತುಂಬಾ ಚೆನ್ನಾಗಿದೆ ಬ್ರೋ. ಬ್ಯೂಟಿಫುಲ್. ವಿಕ್ಕಿ, ಇವ್ರಿಗೆ ಮನೆ ಎಲ್ಲ ತೋರಿಸಿದ್ಯಾ? ಎಸ್ ಮಾಮ್, ಮನೆ ಪೂರ್ತಿ ತೋರಿಸಿದ್ದೀನಿ. ಕುಡಿಯೋಕ್ಕೇನಾದರೂ ತೊಗೊಂಬರ್ತೀಯಾ? ತನ್ವಿ ಮನ್ವಿ ಇನ್ನೂ ರೆಡಿ ಮಾಡಿಲ್ವಾ? ಸರಿ ಮಾಮ್, ನಾನೇ ತಗೊಬರ್ತೀನಿ. ಅಷ್ಟೊತ್ತಂಗ ನೀವು ಮಾತಾಡ್ತೀರಿ. What is this, Samyukta? Huh? Fire. ಮಣ್ಣಲ್ಲಿ ಜ್ವಾಲಾಮುಖಿ ಕಾಣಿಸ್ತಾ ಇದೆ. I like it. ಏಯ್, ಎಷ್ಟೋ ಧೈರ್ಯ ನಿನಗೆ? ಮರದಿಂದ ಬಿಡುಗಡೆ ಕೊಡು ಅಂತ ನನ್ನೇನೆ ಬೇಡ್ಕೊಳ್ತಾ ಇದ್ದವನು ಈಗ ನನಗೆ ಮೋಸ ಮಾಡಿ ನಮ್ಮನೇನೆ ಸೇರ್ಕೊಳ್ತೀಯ. ಏನೋ ನಿನ್ನ ಉದ್ದೇಶ? ಏನಿನ್ ಉದ್ದೇಶ? ನನ್ನ ಜೊತೆ ಇದ್ದಾಗ ನಿನ್ನ ಕೆಲಸ ಆಗಲಿಲ್ಲ ಅಂತ ಈಗ ಅವಳ ಹಿಂದೆ ಹೋಗ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಅವಳನ್ನ ಮುಂದೆ ಇಟ್ಕೊಂಡು ಆಟಾಡ್ತಾ ಇದೆಯಾ? ಅವಳ ಹತ್ರ ಹೋಗಿ ನಿನಗೇನು ಬೇಕೋ ಅದನ್ನು ಪಡ್ಕೊಂಡಿದ್ದೀನಿ ಅನ್ನೋ ಜಂಬನ ನಿನಗೆ? ಮೋಸಗಾರ ನೀನು, ವಂಚಕ. ಏಯ್, ಸಾಕು ನಿಲ್ಸೋ ನೀನು ಈ ತಂತ್ರ ಮಂತ್ರಗಳನ್ನ.